ಬಿಹಾರದಲ್ಲಿ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದಂತಹ ಮತದಾರರ ತೀವ್ರ ಪರಿಷ್ಕರಣೆಯನ್ನು ಇಡೀ ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಚುನಾವಣಾ ಆಯೋಗ ಮುಂದಾಗ್ತಾ ಇದೆ. ಚುನಾವಣಾ ಆಯೋಗದ ಕೆಲಸ ಪೌರತ್ವ ನಿರೂಪಣೆ ಮಾಡೋದಲ್ಲ, ಅದರದೆಲ್ಲ ಕೆಲಸ ಅದು. ಅದೇನಿದ್ರು ಮತದಾರರ ಪಟ್ಟಿಯನ್ನು ಸೇರಿಸಬಹುದು ಅಥವಾ ಬಿಡಬಹುದು. ಮತದಾನ ಎನ್ನುವಂಥದ್ದು ನನ್ನ ಹಕ್ಕು. ಆ ಹಕ್ಕನ್ನು ಇನ್ನಷ್ಟು ಗಟ್ಟಿಗೊಳಿಸುವ, ಖಾತ್ರಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಚುನಾವಣಾ ಆಯೋಗದ ಕೆಲಸ ಎನ್ನುವಂಥದ್ದನ್ನು ಚುನಾವಣಾ ಆಯೋಗ ಮರಿಬಾರದು. ನಾನು ಮತದಾರ ಆಗೋದಕ್ಕೆ ನನ್ನ ತಂದೆಯ ಹುಟ್ಟಿದ ದಿನಾಂಕ ಮತ್ತು ಸ್ಥಳದ ದಾಖಲೆಯನ್ನು ಎಲ್ಲಿಂದ ಕೊಡೋದು, ತಾಯಿದ ಎಲ್ಲಿಂದ ಕೊಡೋದು? NRC ಎನ್ನುವಂಥದ್ದು ಮೂಲಭೂತವಾಗಿ ಬಿಜೆಪಿಯ ಒಂದು ಕೋಮುವಾದಿ ಅಜೆಂಡಾ. ಇದು ಕೇವಲ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ. ಇದು ಪೌರತ್ವವನ್ನು ನಿರೂಪಣೆ ಮಾಡಲಿಕ್ಕೆ ಮತಧರ್ಮವನ್ನು ಆಧಾರವಾಗಿ ಬಳಸಿ ಎಕ್ಸ್ಕ್ಲೂಡ್ ಮಾಡತಕ್ಕಂತ ಅವರ ಹುನ್ನಾರ ಏನಿದೆ, ಅದಕ್ಕೆ ಪೂರಕವಾಗಿ ಚುನಾವಣಾ ಆಯೋಗ ಇವತ್ತು ಈ ಕ್ರಮಕ್ಕೆ ಮುಂದಾಗಿದೆ. SIR ಅನ್ನುವಂಥದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸ ಅಲ್ಲ, ಅದು ಬದಲಿಗೆ ಮತಧರ್ಮದ ಆಧಾರದ ಮೇಲೆ ವಿಭಜನೆಯನ್ನು ತರಬೇಕು ಅನ್ನುವಂತ ಬಿಜೆಪಿಯ ಹಿಂದುತ್ವ ಕೋಮುವಾದಿ ಅಜೆಂಡಾವನ್ನ ಪೂರೈಸಲಿಕ್ಕೆ ಚುನಾವಣಾ ಆಯೋಗ ಈ ಕೆಲಸಕ್ಕೆ ಇಳಿದಿದೆ ಅನ್ನುವಂಥದ್ದು ನಮ್ಮ ಮುಖ್ಯವಾದಂತ ಆರೋಪ ಇರೋದು. ನಮಸ್ಕಾರ ವೀಕ್ಷಕರೇ, ಬಿಹಾರದಲ್ಲಿ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದಂತಹ ಮತದಾರರ ತೀವ್ರ ಪರಿಷ್ಕರಣೆಯನ್ನು ಇಡೀ ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಚುನಾವಣಾ ಆಯೋಗ ಮುಂದಾಗ್ತಾ ಇದೆ. ಈಗಾಗಲೇ ಕರ್ನಾಟಕ ಮತ್ತು ಕೇರಳದಲ್ಲಿ ಜಾರಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡಲಿಕ್ಕೆ ಹೊರಟಿದೆ. ಕೇರಳ ವಿಧಾನಸಭೆ SIR ಅನ್ನು ಜಾರಿ ಮಾಡೋದಿಲ್ಲ ಎನ್ನುವಂತಹ ನಿರ್ಣಯವನ್ನು ಈಗಾಗಲೇ ಅಂಗೀಕಾರ ಮಾಡಿದೆ. ಕರ್ನಾಟಕದಲ್ಲೂ ಜಾರಿ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತಹ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಯಾಕೆ SIR ಅನ್ನು ಜಾರಿ ಮಾಡೋದಕ್ಕೆ ಚುನಾವಣಾ ಆಯೋಗ ಮುಂದೆ ಆಗ್ತಾ ಇದೆ? ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತೇಳಿ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ಸಾಕಷ್ಟು ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾಗಲೂ ಕೂಡ ಚುನಾವಣಾ ಆಯೋಗ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ SIR ಅನ್ನು ಜಾರಿ ಮಾಡೋದ್ರಿಂದ ಆಗುವಂತಹ ಅಪಾಯಗಳೇನು, ನಿಜಕ್ಕೂ ಅದು ಮತದಾರರ ಹಕ್ಕನ್ನು ಕಸಿಯುತ್ತಾ, ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ CPIMನ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಂದರೆ SIRನ ನಾನು ಸರ್ ಅಂತಲೇ ಕರಿತೀನಿ. ಈ ಸರ್ ಬಿಹಾರದೊಳಗಡೆ ಸಾಕಷ್ಟು ಸದ್ದನ್ನು ಮಾಡ್ತು, ಬಹಳಷ್ಟು ವಿರೋಧ ವ್ಯಕ್ತ ಕೂಡ ಆಯಿತು. ಎಲ್ಲೋ ಒಂದು ಕಡೆ ಸರಿ ಹೋಗಿಬಿಡುತ್ತೆ, ಬಿಹಾರದಲ್ಲಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಏನೋ ಒಂದಿಷ್ಟು ಜನ ಯೋಚನೆ ಮಾಡಿದರು. ಆದರೆ ಇದನ್ನು ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ತರಲಿಕ್ಕೆ ಈಗ ಹೊರಟಿದೆ. ಕರ್ನಾಟಕದಲ್ಲಿ ಮೊದಲೇದಾಗಿ ಈಗ ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಮೊದಲೇದಾಗಿ ಏನು ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸ್ತೀರಿ? ಈಗ ಕೇಂದ್ರ ಚುನಾವಣಾ ಆಯೋಗ ಇಡೀ ದೇಶಾದ್ಯಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ನೀವು ಸರ್ ಅಂತ ಏನು ಕರೆದ್ರೆ SIR, ಇದನ್ನ ಜಾರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಮತ್ತು ಎಲ್ಲ ರಾಜ್ಯದ ಚುನಾವಣಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಈ ಬಗ್ಗೆ ಈ ತೀವ್ರ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅದಕ್ಕೆ ಬೇಕಾದಂತೆ ಎಲ್ಲ ಕ್ರಮಗಳು ಈಗ ನಡೀತಾ ಇದ್ದಾವೆ. ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿ ತೀವ್ರ ವಿವಾದಗಳನ್ನು ಹುಟ್ಟಾಕಿತ್ತು. ಮತ್ತು ಈ ತೀವ್ರ ಪರಿಷ್ಕರಣೆ ಅನ್ನುವಂಥ ಹೆಸರಲ್ಲಿ ಚುನಾವಣಾ ಆಯೋಗ ಏನು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿತ್ತು, ಅದರಲ್ಲಿ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಮತದಾರರು, ನೈಜ ಮತದಾರರು ಬಿಟ್ಟೋಗಿದ್ದಾರೆ ಅನ್ನುವಂಥ ಒಂದು ಆರೋಪಗಳೆಲ್ಲ ಬಂದು ಸಾಕಷ್ಟು ಗಲಾಟೆಗಳೆಲ್ಲ ಆಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದು ಕೇಸ್ ನಡೀತಾ ಇದೆ. ಈಗ ಅಲ್ಲಿ ನಡೀತಾ ಇರತಕ್ಕಂಥದ್ದು 2 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಒಂದು, ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗ ಈಗ ನಡೆಸ್ತಾ ಇರತಕ್ಕಂಥ ಈ SIR ಏನಿದೆ, ಅದರಲ್ಲಿ ಅವರು ಅನುಸರಿಸ್ತಿರ್ತಕ್ಕಂಥ ಮಾನದಂಡಗಳ ವ್ಯಾಲಿಡಿಟಿಗೆ ಸಂಬಂಧಪಟ್ಟಂತೆ ಅದು ಸುಪ್ರೀಂ ಕೋರ್ಟ್ನ ಮುಂದೆ ಅದು ವಿಚಾರಣೆಯಲ್ಲಿದೆ. 2ನೇ ಅಂಶ, ಮತದಾರರ ಪಟ್ಟಿಯಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರನ್ನ ಕಿತ್ತಾಕುವಾಗ ಅಥವಾ ಇಲ್ಲದಂಗೆ ಮಾಡುವಾಗ ಅದಕ್ಕೆ ಯಾವ ಕಾರಣಗಳು, ಯಾಕೆ ಕಿತ್ತಾಕಿದ್ದೀರಿ ಅನ್ನುವಂಥ ಯಾವ ಮಾಹಿತಿಗಳು ಕೊಡದೆ ಕಿತ್ತಾಕುವಂಥದಕ್ಕೆ ಸಾಧ್ಯತೆಗಳಿಲ್ಲ ಕಾನೂನಲ್ಲಿ. ಹಾಗಾಗಿ ಎಲ್ಲ ಕಾರಣಗಳನ್ನು ಕೊಡಬೇಕಾಗುತ್ತೆ. ಯಾವುದೇ ಒಬ್ಬ ಮತದಾರರನ್ನು ಕೂಡ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡೋದಾಗ್ಲಿ, ತೆಗೆದುಹಾಕೋದಾಗ್ಲಿ ಅಥವಾ ಸೇರ್ಪಡೆ ಮಾಡದೇ ಇರೋದಾಗ್ಲಿ ಮಾಡೋದಾದ್ರೆ ಅದಕ್ಕೆ ಕಾರಣಗಳನ್ನು ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಈ ಹಿನ್ನೆಲೆ ಒಳಗಡೆಯಲ್ಲಿ ಬಿಹಾರದ ಮತದಾರರ ಪಟ್ಟಿ ಸಾಕಷ್ಟು ವಿವಾದಕ್ಕೆ ಒಳಗಾಗಿತ್ತು, SIRನ ಅಡಿಯಲ್ಲಿ ಅವರು ಮಾಡಿದಂಥದ್ದು. ಈಗ ನಿನ್ನೆ ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಚುನಾವಣಾ ಆಯೋಗ ಅಂತಿಮ ಪಟ್ಟಿಯನ್ನು ಮತ್ತೆ ಪ್ರಕಟ ಮಾಡಿದೆ. ಇದರಲ್ಲೂ ಕೂಡ ಈಗ ಸಾಕಷ್ಟು ವಿವಾದಾತ್ಮಕವಾದಂಥ ಅಂಶಗಳೇ ಎದ್ದು ಬರ್ತಿದ್ದಾವೆ. ಮೊದಲ ಪಟ್ಟಿಯಲ್ಲಿ 65 ಲಕ್ಷ ಜನರನ್ನ ಕೈ ಬಿಟ್ಟಿದ್ರು. ಈಗ ಮೊನ್ನೆ ಘೋಷಣೆ ಮಾಡಿರ್ತಕ್ಕಂಥ ಪಟ್ಟಿ ಒಳಗಡೆಯಲ್ಲಿ ಒಟ್ಟು ಮತದಾರರ ಪ್ರಮಾಣನೇ 6% ಅಷ್ಟು ಕುಸಿತ ಆಗಿದೆ ಮತದಾರರ ಪಟ್ಟಿಯಲ್ಲಿ. ಅಂದ್ರೆ ಸರಿಸುಮಾರು 47 ಲಕ್ಷ ಮತದಾರರು
ಇವತ್ತು ಮೊದಲಿದ್ದಂಥ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಇದರಲ್ಲಿ ಚುನಾವಣಾ ಆಯೋಗ ಹೇಳಿದ್ದೇನಂತಂದ್ರೆ, ನಾವು ಡಿಲೀಟ್ ಮಾಡುವಂತಂದ್ರೆ ಕೈ ಬಿಟ್ಟಿರ್ತಕ್ಕಂಥ ಮತದಾರರು ಸುಮಾರು 68.66 ಲಕ್ಷ ಅಂತ ಹೇಳ್ತಿದ್ದಾರೆ. ಮತ್ತೆ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಮತದಾರರು 21.53 ಲಕ್ಷ ಮತದಾರರು ಅಂತ ಹೇಳ್ತಿದ್ದಾರೆ. ಈ ಎರಡರನ್ನು ತಗೊಂಡಾಗ ಅಂತಿಮವಾಗಿ 47 ಲಕ್ಷ ಮತದಾರನ ಕೈ ಬಿಡಲಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಮತ್ತೆ ಅದೇ ಪ್ರಶ್ನೆ ಈಗ ಚುನಾವಣಾ ಆಯೋಗದ ಮುಂದೆ ಬಂದಿರೋದೇನಂತಂದ್ರೆ, ನೀವು ಈ 47 ಲಕ್ಷ ಮತದಾರರನ್ನ ಕೈ ಬಿಟ್ಟಿದ್ದು ಯಾಕೆ ಅನ್ನುವಂತ ಕಾರಣಗಳನ್ನು ಕೊಡಬೇಕಾಗಿದೆ. ಆದರೆ ಚುನಾವಣಾ ಆಯೋಗ ಅದು ಯಾವ ಕಾರಣಗಳನ್ನು ಕೊಟ್ಟಿಲ್ಲ. ಇದೇ ಈಗ ವಿವಾದಕ್ಕೆ ಕಾರಣ ಆಗ್ತಿರತಕ್ಕಂಥದ್ದು. ಇದು ನಾವು ಬಿಹಾರದ ಹಿನ್ನೆಲೆಯಲ್ಲಿ ಗಮನಿಸಿದ ಮೇಲೆ ಒಟ್ಟಾರೆ ಈಗ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ SIR ಅನ್ನುವಂಥದ್ದೇನಿದೆ, ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ, ಇದನ್ನ ನಾವು ಹೊಸದಾಗಿ ಮಾಡ್ತಿರೋದಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ಹಲವು ಬಾರಿ ನಾವು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಮಾಡಿದ್ದೇವೆ. ಹಾಗಾಗಿ ಹೊಸದಾಗಿ ಮಾಡಿದೆ ಅಂತೇಳಿ ಅದನ್ನು ಭಾವಿಸೋದು ಬೇಡ ಅಂತೇಳಿ ಅದನ್ನು ಸಮಜಾಯಿಷಿ ಕೊಡಕ್ಕೆ ನೋಡ್ತಾ ಇದ್ದಾರೆ. ನಿಜ, ಆ ರೀತಿ ಹಲವು ಬಾರಿ SIR ಅಂತೇಳಿ ಮಾಡಿದ್ದಾರೆ. ಆದರೆ ಯಾವತ್ತೂ ಈ ರೀತಿ ವಿವಾದಕ್ಕೊಳಗಾಗಿರಲಿಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಈಗ ಯಾಕೆ ವಿವಾದಕ್ಕೊಳಗಾಗ್ತಿದೆ ಅನ್ನುವಂಥದ್ದೇ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಅಖಿಲ ಭಾರತ ಮಟ್ಟದಲ್ಲಿ 1993ನೇ ಇಸ್ವಿಯಲ್ಲಿ ಕೊನೆಯ ಬಾರಿ ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ SIR ಅಂತೇಳಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನೀವು ರಾಜ್ಯ ಮಟ್ಟದ SIRಗಳು ಮಾಡುವಂಥ ಪ್ರಶ್ನೆ ಬಂದಾಗ 2002ರಲ್ಲಿ ಕೊನೆಯದಾಗಿ ಈ ಒಂದು ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡಿರುವಂಥದ್ದನ್ನು ಗಮನಿಸ್ತೇವೆ. ಸೊ ಇಲ್ಲಿ ಆವಾಗಿಲ್ಲದೆ ಇದ್ದಂಥ ವಿವಾದ ಈಗ ಮಾಡುವಾಗ ಯಾಕೆ ಅನ್ನುವಂಥ ಪ್ರಶ್ನೆನೇ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಈ ಕರ್ನಾಟಕದ ಚುನಾವಣಾಧಿಕಾರಿಗಳು ಸಭೆಯನ್ನ, ರಾಜಕೀಯ ಪಕ್ಷಗಳ ಸಭೆಗಳನ್ನು ಕರೆದಿದ್ರು. ನಾವು CPM ಪಕ್ಷವಾಗಿ ಅದರಲ್ಲಿ ಭಾಗವಹಿಸಿದ್ವಿ. ನಾವೊಂದು ಪ್ರಶ್ನೆಯನ್ನು ಕೇಳಿದ್ವಿ. ನಾವು ಈಗ 2002ರಲ್ಲಿ ಕರ್ನಾಟಕದಲ್ಲಿ ಅಂತಿಮವಾಗಿ ಅಂದ್ರೆ ಕೊನೆಯ ಬಾರಿ ಆದಂಥ SIR ಏನಿದೆಯಲ್ಲ, ಅಲ್ಲಿ ನೀವು ಯಾವ ಮಾನದಂಡಗಳನ್ನು ಅನುಸರಿಸಿದ್ರಿ ಅನ್ನುವಂಥದ್ರದ ಪಟ್ಟಿ ಕೊಡಿ ಅಂತ ಕೇಳಿದ್ವಿ. ಈಗ ನೀವು ಯಾವ ಮಾನದಂಡಗಳನ್ನ ಅನುಸರಿಸೋದಕ್ಕೆ ಹೋಗಿದಿರಲ್ಲ ತೀವ್ರ ಪರಿಷ್ಕರಣೆಗೆ, ಈಗಿರ್ತಕ್ಕಂಥ ಮಾನದಂಡಗಳಿಗೂ 2002ರಲ್ಲಿ ಮಾಡಿದಂಥ ಮಾನದಂಡಗಳಿಗೂ ಏನ್ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ ಈ ವಿವಾದ ಯಾಕೆ ಅಂತೇಳಿ ಅರ್ಥ ಆಗ್ಬಿಡ್ತದೆ ಅಂತೇಳಿ. ಆದ್ರೆ ಚುನಾವಣಾ ಆಯೋಗ ನಾವು ಅಧಿಕೃತವಾಗಿ ಇಮೇಲ್ ಅಲ್ಲಿ ಅವ್ರು ಕಳಿಸ್ರಿ ಅಂತಂದ್ರು, ಇಮೇಲ್ ಅಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ. ಇದುವರೆಗೂ ಕೂಡ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ ಅದಕ್ಕೆ. 2002ರಲ್ಲಿ ಅವ್ರು ಮಾಡಿದಂತ ಇದಕ್ಕೆ ಕಾರಣಗಳೇನು ಅಂತ ಇರ್ಬೇಕಲ್ವಾ, ಅಲ್ಲಿ SIR ಮಾಡುವಾಗ ಮಾನದಂಡಗಳೇನು ಅಂತ ಹೇಳಿ ಅವ್ರ ಹತ್ರ ಇರುತ್ತಲ್ವಾ, ಆದ್ರೆ ಅಧಿಕೃತವಾಗಿ ದಾಖಲೆ ಕೊಡ್ತಾ ಇಲ್ಲ ಅವರು. ಇದರಲ್ಲೇ ಅನ್ನೋದು ಅನುಮಾನನ ಹುಟ್ಟಿಸ್ತದೆ ಅದರೊಳಗಡೆ ಏನೋ ಒಂದು. ಈಗ SIR ಹೊರಟಿರುವಾಗ ಅವರು ಕೇಳ್ತಿರ್ತಕ್ಕಂಥ ಮಾನದಂಡಗಳಿದಾವಲ್ಲ, ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನುವಾಗ ಇದೇನಾಗುತ್ತೆ, ಈಗ ಮಾಮೂಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಯಾವಾಗಲೂ ನಡೀತಿರ್ತದೆ. ಅದನ್ನ ಸಾಮಾನ್ಯ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿ ಕರೀತಾರೆ. ಇದು ವಿಶೇಷವಾದದ್ದು. ಸಾಮಾನ್ಯ ಇದಕ್ಕೂ ವಿಶೇಷಕ್ಕೂ ಏನ್ ವ್ಯತ್ಯಾಸ ಅಂತಂದ್ರೆ, ನೀವು ಸಾಮಾನ್ಯ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಒಂದು ಹೆಸರನ್ನು ಸೇರಿಸೋದೋ ಒಂದು ಹೆಸರನ್ನು ತೆಗೆಯೋದೋ ಯಾವ ಸಮಸ್ಯೆನೂ ಇಲ್ಲದೆ ಸಹಜವಾಗಿ ನಡೆದು ಬಿಡ್ತಾ ಇರ್ತದೆ, ಆ ತರದ್ ನಡೆದು ಹೋಗ್ತದೆ. ಆದ್ರೆ ಇಲ್ಲೇನಾಗ್ತದೆ, ಇದು ಸಂಪೂರ್ಣವಾಗಿ ಹೊಸ ಮತದಾರರ ಪಟ್ಟಿಯನ್ನ ತಯಾರು ಮಾಡ್ಲಾಗ್ತದೆ. ಈಗ ನೀವು ಹಿಂದೆ ಮತದಾರರು ಇದ್ರಿ ಅನ್ನುವಂಥದ್ದು ಒಂದು ದಾಖಲೆಯಾಗಿ ಇಟ್ಕೊಳ್ಬಹುದು. ಆದ್ರೆ ನೀವು ಹಿಂದೆ ಮತದಾರರಾಗಿ ಇದ್ರು ಇಲ್ಲದೆ ಇದ್ರು ನೀವು ಸಂಪೂರ್ಣವಾಗಿ ಹೊಸದಾಗಿ ದಾಖಲೆಗಳನ್ನು ಕೊಟ್ಟು ಇದರಲ್ಲಿ ನೀವು ಮತದಾರರಾಗಿ ಸೇರ್ಪಡೆ ಆಗ್ಬೇಕಾಗ್ತದೆ. ಸಮಸ್ಯೆ ಇರೋದು ಅದರೊಳಗಡೆಯಲ್ಲಿ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಈಗ 11 ದಾಖಲೆಗಳ ಪೈಕಿ ಒಂದಾರು ದಾಖಲೆ ನೀವು ಕೊಡಬೇಕು ಈ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ಳಕ್ಕೆ ಅಂತ ಹೇಳಿ ಅವರೊಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ, ದಾಖಲೆಗಳು. ಸುಪ್ರೀಂ ಕೋರ್ಟ್ ಅಲ್ಲಿ ವಾದಗಳೆಲ್ಲ ನಡೆದ ಮೇಲೆ ಮಧ್ಯಂತರದಲ್ಲಿ ಒಂದು ಆದೇಶ ಕೊಡ್ತು ಸುಪ್ರೀಂ ಕೋರ್ಟ್, ಆಧಾರನ್ನು ಕೂಡ ನೀವು ಪರಿಗಣಿಸಬೇಕು ಅಂತ ಹೇಳಿ. ನೀವು ಸಾಮಾನ್ಯವಾಗಿ ಗಮನಿಸ್ರಿ, ನಮ್ದೇ ರಾಜ್ಯದೊಳಗಡೆ ದೇಶದೊಳಗಡೆ ಜನರ ಹತ್ರ ಇರ್ತಕ್ಕಂಥ ದಾಖಲೆಗಳು ಯಾವುದು ಹೆಚ್ಚಾಗಿರೋದು ಅಂತ ಗಮನಿಸಿದ್ರೆ, ಇಲ್ಲ ಒಂದು ರೇಷನ್ ಕಾರ್ಡ್ ಇರ್ತದೆ, ಇಲ್ಲ ಒಂದು ವೋಟರ್ ಲಿಸ್ಟ್ ಇರ್ತದೆ, ವೋಟರ್ ಕಾರ್ಡ್ ಇರ್ತದೆ, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಇರ್ತದೆ. ಈ ತರದ್ದೇ ಸಾಮಾನ್ಯವಾಗಿ ಜನರ ಹತ್ರ ಇರುವಂತದ್ದು. ಆದ್ರೆ ವಿಶೇಷ ಏನಂತಂದ್ರೆ, ಚುನಾವಣಾ ಆಯೋಗ ಮೊದಲು ಪ್ರಕಟಿಸಿದಂತ ದಾಖಲೆಗಳ ಪಟ್ಟಿ ಇದೆಯಲ್ಲ, ಅದರಲ್ಲಿ ಆಧಾರ್ ಕಾರ್ಡು ಅರ್ಹತೆ ಮಾನ್ಯತೆ ಇಲ್ಲ, ವೋಟರ್ ಕಾರ್ಡ್ ಮಾನ್ಯತೆ ಇಲ್ಲ, ರೇಷನ್ ಕಾರ್ಡು ಮಾನ್ಯತೆ ಇಲ್ಲ ಅದರೊಳಗಡೆಯಲ್ಲಿ. ಹೀಗಾಗಿ ಬಹುತೇಕ ಜನರ ಹತ್ರ ಇರ್ತಕ್ಕಂಥ ಯಾವ ದಾಖಲೆಗಳನ್ನು ಅವರು ಮಾನ್ಯ ಮಾಡಿಲ್ಲ ಚುನಾವಣಾ ಆಯೋಗ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ಮೇಲೆ ಈಗ ಆಧಾರನ ಪರಿಗಣಿಸಬೇಕು ಅಂತ ಒಂದಕ್ಕೆ ಬಂದಿದ್ದಾರೆ. ಈಗ ಅದು ಏನದು ಅವರಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟು. ಆದ್ರೆ ಸಮಸ್ಯೆ ಇರೋದೇನಂತಂದ್ರೆ, ಮನೆ ಪರಿಶೀಲನೆಯನ್ನ ಮಾಡ್ತಾರೆ ಇದರೊಳಗಡೆಯಲ್ಲಿ ಮತದಾರರ ಪಟ್ಟಿ ಇದನ್ನ ಮಾಡುವಾಗ, ಹೊಸದಾಗಿ ಮಾಡುವಾಗ.
ಅದು ಮಾಡುವಾಗ ಏನಾಗುತ್ತೆ, ಈಗ ಒಂದು ಮನೆಗೆ ಬರ್ತಾರೆ, ನೀವು ವೋಟರ್ ಅಂತೇಳಿ ಕೇಳ್ತಾರೆ, ಅವರು ಒಂದು ಎನ್ಯುಮರೇಷನ್ ಫಾರಂ ಇರ್ತದೆ, ಅದು ಅವರೇನೆ ಆನ್ಲೈನಲ್ಲಿ ತುಂಬ್ತಾರೆ. ತುಂಬವಾಗಿ ಬರೋ ಪ್ರಶ್ನೆ ಏನಂತಂದ್ರೆ, ಅವ್ರು ಕೇಳ್ತಿರ್ತಕ್ಕಂಥ ದಾಖಲೆಗಳಿದಾವಲ್ಲ, ಅವುಗಳನ್ನ ಬಹುತೇಕ ಸಾಮಾನ್ಯ ಬಡವರು, ಗ್ರಾಮೀಣ ಪ್ರದೇಶದ ಜನ, ಆದಿವಾಸಿಗಳು, ಬುಡಕಟ್ಟಿನ ಜನ, ಹಿಂದುಳಿದ ವಿಭಾಗದ ಜನ, ಅಲ್ಪಸಂಖ್ಯಾತರುಗಳು, ಈ ರೀತಿ ಜನ ಕೊಡೋದಕ್ಕೆ ಸಾಧ್ಯತೆಗಳಿರಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ. ಏನು ಅವ್ರು ಕೇಳ್ತಾರೆ, ಈಗ ನಾನೊಬ್ಬ ಮತದಾರ, ನನ್ನ ಹೆಸರನ್ನ ಸೇರಿಸಬೇಕು ಪಟ್ಟಿಯಲ್ಲಿ, ನನ್ನ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸ್ಥಳಕ್ಕೆ ಬೇಕಾದಂತ ದಾಖಲೆಯನ್ನು ನಾನು ಕೊಡಬೇಕು ಅಂತ ಕೇಳ್ತಾರೆ. ಈಗಿರ್ತಕ್ಕಂಥ ತಲೆಮಾರಿನವರು ಹೆಚ್ಚು ಕಡಿಮೆ ಕೊಡಬಹುದು ಅಂತ ಅನ್ಕೊಳ್ಳೋಣ, ಸಾಧಾರಣ. ಅದರಲ್ಲೂ ಸಮಸ್ಯೆಗಳಿದೆ, ಯಾಕಂದ್ರೆ ಎಷ್ಟೋ ಜನ ಇನ್ನೂ ಅನಕ್ಷರಸ್ಥರ ಇದ್ದಾರೆ, ಯಾವ ದಾಖಲೆಗಳು ಆ ಥರದ್ದು ಇರಲ್ಲ ಅವ್ರ ಹತ್ರ. ಆದ್ರೂ ಒಂದು ಕೊಡಬಹುದು, ನಾನು ಕೊಡಬಹುದು ಅಂತ ಅನ್ಕೊಳ್ಳೋಣ. ಆದ್ರೆ ಅವ್ರು ಅಷ್ಟಕ್ಕೆ ನಿಲ್ಲಲ್ಲ ಇದ್ರೊಳಗಡೆಯಲ್ಲಿ. ನಮ್ಮ ತಂದೆಯ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸ್ಥಳದ ದಾಖಲೆ ಕೊಡಬೇಕು ನಾನು, ನನ್ನ ತಾಯಿಯ ಹುಟ್ಟಿದ ದಿನಾಂಕ ಮತ್ತು ಸ್ಥಳದ ದಾಖಲೆಯನ್ನು ಕೊಡಬೇಕು ನಾನು. ಎಲ್ಲಿಂದ ಕೊಡೋದು? ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಬರ್ತದೆ. ಸೊ ಹಾಗಾಗಿ ಬಹುತೇಕ ಜನ ಈ ದಾಖಲೆಗಳನ್ನು ಕೊಡುವಾಗ ಅವರು ಮತದಾರರಾಗಿ ಸೇರ್ಕೊಳ್ಳೋದೇ ಕಷ್ಟ ಆಗಿಬಿಡ್ತದೆ ಇದರೊಳಗಡೆಯಲ್ಲಿ. ಹಾಗಾಗಿ ನಾವೇನ್ ಹೇಳ್ತೀವಿ, ಸಾಮಾನ್ಯ ಜನ, ಬಡವರು ಮತ್ತು ದಲಿತರು, ಹಿಂದುಳಿದವರು ಯಾರಿದ್ದಾರೆ, ಅಲ್ಪಸಂಖ್ಯಾತರು, ಇವರಿಗೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ ಇದರೊಳಗಡೆಯಲ್ಲಿ. ಗಣನೀಯ ಪ್ರಮಾಣದ ಜನರನ್ನ ಮತದಾರರ ಪಟ್ಟಿಯಿಂದ ಆಚೆ ಇಡ್ತಕ್ಕಂಥ ಪ್ರಯತ್ನ ಇದರಲ್ಲಿ ನಡೀತದೆ ಅನ್ನುವಂಥದ್ದನ್ನ ನಾವೀಗ ಆಕ್ಷೇಪ ಮಾಡ್ತಿರುವಂತದ್ದು. ಯಾಕೆ ಇದಕ್ಕೆ ವಿರೋಧ ಅಂತಂದ್ರೆ ಈ ಕಾರಣಕ್ಕಾಗಿ. ಇವರು ಈ ವಿಶೇಷ ತೀವ್ರ ಪರಿಷ್ಕರಣೆ ಅಂತೇಳಿ ಮಾಡುವಾಗ ಕೊಡ್ತಿರೋ ಕಾರಣ ಏನಂತಂದ್ರೆ, ಒಂದು ಇನ್ಕ್ಲೂಸಿವ್ ಆದಂತ ವೋಟರ್ ಲಿಸ್ಟ್ ಮಾಡಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಇನ್ಕ್ಲೂಸಿವಿಟಿ ಬೇಕು, ಅಂದ್ರೆ ಎಲ್ಲರನ್ನು ಒಳಗೊಳ್ಳತಕ್ಕಂತ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತೇಳಿ. CPM ಪಾರ್ಟಿ ನಾವು ಚುನಾವಣಾ ಆಯೋಗಕ್ಕೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ, ನೀವು ಅನುಸರಿಸ್ತಿರ್ತಕ್ಕಂಥ ಈ ಮಾನದಂಡಗಳು, ಕೇಳ್ತಿರ್ತಕ್ಕಂಥ ದಾಖಲೆಗಳು ಇನ್ಕ್ಲೂಸಿವ್ ಆಗೋ ಸಾಧ್ಯತೆಗಳಿಲ್ಲ, ಬದಲಿಗೆ ಇದು ಎಕ್ಸ್ಕ್ಲೂಸಿವ್ ಮಾಡ್ಲಿಕ್ಕೆ ಅದು ಬಯಸ್ತಾ ಇದೆ. ಅಂದ್ರೆ ಒಳಗಡೆ ತರೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಮತದಾರರ ಪಟ್ಟಿಯಿಂದ ಆಚೆ ಹಾಕ್ಲಿಕ್ಕೆ ಬೇಕಾದಂತ ರೀತಿಯ ಮಾನದಂಡಗಳನ್ನು ನೀವು ಅನುಸರಿಸ್ತಾ ಇದ್ದೀರಿ. ಆದ್ರಿಂದ ಇದು ಸರಿಯಾದ್ದಲ್ಲ, ಈ ವಿಧಾನ ಸರಿಯಾದ್ದಲ್ಲ. ಹಾಗಾಗಿ ನಾವು ಕೇಳ್ತಿದ್ದೇನಂತಂದ್ರೆ, ಸುಪ್ರೀಂ ಕೋರ್ಟ್ನ ಮುಂದೆ ಈ ವಿಚಾರಣೆ ಇರುವಾಗ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಹೀರಿಂಗ್ ಅಂತ ಹೇಳಿ ಇಟ್ಕೊಂಡಿದೆ ಸುಪ್ರೀಂ ಕೋರ್ಟ್. ಅದಾದ್ಮೇಲೆ ಒಂದು ತೀರ್ಪು ಬರಬಹುದು. ಅಲ್ಲಿವರೆಗೂ ನೀವು ಕಾಯ್ಬೇಕು ಅಂತ ನಾವು ಚುನಾವಣಾ ಆಯೋಗ ಕೇಳ್ತಿದ್ದೇವೆ. ಆದ್ರೆ ಚುನಾವಣಾ ಆಯೋಗ ಅದು ಯಾವುದನ್ನು ಕೇರ್ ಮಾಡ್ತಿಲ್ಲ, ತನ್ನ ಈ ಒಂದು ಇದನ್ನ ಜಾರಿ ಮಾಡಲೇಬೇಕು ಅಂತೇಳಿ ಹೊರಟಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಓಕೆ, ಈಗ ನೀವು ಚುನಾವಣಾ ಆಯೋಗ ಒಂದು ರೀತಿ ಹೇರಿಕೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಅಂದರೆ ನಿಮ್ಮ ಒಟ್ಟಾರೆ ಸಾರಾಂಶವನ್ನು ಗಮನಿಸಿ ಹಂಗೆ ಅನಿಸ್ತಾ ಇದೆ. ಆದರೆ ಬಿಹಾರದಲ್ಲಿ ನೀವು ಹೇಳಿರೋ ಅಂಶ ನಿಜ ಇತ್ತು, ಯಾಕಂದರೆ ಅವ್ರಿಗೆ ಕೇವಲ ಅದಕ್ಕೆ ತೆಗೆದುಕೊಂಡ ಟೈಮ್ ಬರೀ 2 ತಿಂಗಳ 3 ತಿಂಗಳ ಅಂತ ಅಷ್ಟೇ ಆಗಿತ್ತು. ಆದರೆ ಕರ್ನಾಟಕದಲ್ಲಿ ಇನ್ನೂ ಚುನಾವಣೆಗೆ ಸಮಯ ಇದೆಯಲ್ವಾ, ಹಾಗಾಗಿ ಬಹುಶಃ ಅವರು ಎಲ್ಲರನ್ನೂ ಒಳಗೊಳಿಸಿ ಮಾಡ್ಬೋದೇನೋ ಅಂತ ಅನಿಸುತ್ತೆ. ಈಗಾಗಲೇ ಒಂದು ಸಭೆ ಕರೆದಿದ್ರು ಅಂತಲೂ ನೀವು ಹೇಳ್ತಾ ಇದ್ದೀರಿ. ಏನು ಮಾಡ್ಬೋದಾಗಿದ್ರಿ ಅವರು ಅಂತ? ಈಗ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಕ್ಕಂಥ ಇದು ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಅದು ಕೇಂದ್ರ ಚುನಾವಣಾ ಆಯೋಗದ್ದೇ ಅಧಿಕಾರ ಇದೆ ಸಂವಿಧಾನದೊಳಗಡೆ, ಅದು ಮಾಡ್ತಾರೆ. ನೀವು ಹೇಳ್ದಂಗೆ ಈಗ ಚುನಾವಣೆ ಏನು ಹತ್ತಿರದಲ್ಲಿಲ್ಲ ಕರ್ನಾಟಕದಲ್ಲಿ, ವಿಧಾನಸಭೆದು ಹತ್ತಿರದಲ್ಲಿಲ್ಲ, ಲೋಕಸಭೆದು ಹತ್ತಿರದಲ್ಲಿಲ್ಲ. ಹಿಂಗಾಗಿ ಈಗ ಮತದಾರರ ತೀವ್ರ ಪರಿಷ್ಕರಣೆ ಮಾಡಬೇಕಂತ ಅಗತ್ಯನೂ ಏನಿಲ್ಲ. ಆದ್ರೂ ಅವ್ರು ಅಖಿಲ ಭಾರತ ಮಟ್ಟದಲ್ಲಿ ಇದನ್ನ ಒಟ್ಟಾರೆ ಮಾಡೋ ಭಾಗವಾಗಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ರು ಕೂಡ ನಮ್ಮ ಅಬ್ಜೆಕ್ಷನ್ ಇರೋದು ಏನಂತಂದ್ರೆ, ನೀವು ಯಾವುದೇ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನುವಂಥದ್ದು ಏನಿದೆ, ಅದು ಜನರನ್ನು ಹೊರಗಡೆ ಹಾಕ್ಲಿಕ್ಕೆ ಮಾಡೋದಾ ಅಥವಾ ಒಳಗಡೆ ಇಲ್ಲದೆ ಇರೋರ್ನ 18 ವರ್ಷ ಆಗಿರೋರ್ನ, ಸಾಮಾನ್ಯ ನಿವಾಸಿ ಆಗಿರೋರ್ನ ಸೇರ್ಪಡೆ ಮಾಡೋದಾ ಅನ್ನೋಂಥದ್ದು ಪ್ರಶ್ನೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1950 ಆಧಾರದ ಒಳಗಡೆಯಲ್ಲಿ ಸಾಮಾನ್ಯವಾಗಿ ಏನು 18 ವರ್ಷ ವಯಸ್ಸಾಗಿರ್ಬೇಕು ಅವರಿಗೆ ಸಾಮಾನ್ಯವಾಗಿ, ಮತ್ತು ಒಂದು ಕ್ಷೇತ್ರದ ಒಳಗಡೆ ಒಂದು ಸಾಮಾನ್ಯ ನಿವಾಸಿ ಆಗಿರ್ಬೇಕು ಅನ್ನೋದು ಅಷ್ಟೇ ಅದರಲ್ಲಿ ಕೇಳುವಂಥದ್ದು. ಇಲ್ಲಿ ಇನ್ನೊಂದು ಅಪಾಯಕಾರಿ ಪ್ರಶ್ನೆ ಯಾಕೆ ಬರ್ತಿದೆ, ಈ ರೀತಿ ಎಕ್ಸ್ಕ್ಲೂಡ್ ಮಾಡುವಂತ ಹುನ್ನಾರ ಇದರಲ್ಲಿ ಇದೆ ಅಂತ ನಾವು ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಈ 11 ದಾಖಲೆಗಳನ್ನ ಅವ್ರೇನು ಸೂಚನೆ ಮಾಡಿದಾರಲ್ಲ, ಇದರಲ್ಲಿ ಒಂದು ದಾಖಲೆ ನೀವು ಕೊಡ್ಲೇಬೇಕು ಅನ್ನುವಂಥದ್ದಕ್ಕೆ ನಾನು ಈಗಾಗಲೇ ಹೇಳ್ದಂಗೆ ಈ ದಾಖಲೆಗಳನ್ನ ಬಹುತೇಕ ಮತದಾರರು ಕೊಡೋದು ಕಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ತಂದೆದು ತಾಯಿದು ಕೂಡ ಈ ದಾಖಲೆಗಳನ್ನ ಕೊಡಬೇಕು ಅಂತಂದಾಗ ಬಹುತೇಕ ಜನಕ್ಕೆ ಕಷ್ಟ ಆಗುತ್ತೆ ಈ ರೀತಿ ದಾಖಲೆ ಕೊಡೋದು ಅಂತ ಹೇಳೋವಾಗ್ಲೇನೆ ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ. ನಾನು ಮತದಾರ ಆಗೋದಕ್ಕೆ ನನ್ನ ತಂದೆಯ ಹುಟ್ಟಿದ ದಿನಾಂಕ ಮತ್ತು ಸ್ಥಳದ ದಾಖಲೆಯನ್ನು ಎಲ್ಲಿಂದ ಕೊಡೋದು, ತಾಯಿದು ಎಲ್ಲಿಂದ ಕೊಡೋದು, ಅದಿರಲ್ಲ ಬಹುತೇಕ ಜನರ ಹತ್ರ. ಇದು ನಮ್ಗಿರೋ ಸಮಸ್ಯೆ. ಆದ್ರೆ ಯಾಕೆ ಇದನ್ನ ಕೇಳ್ತಿದ್ದಾರೆ ಅಂತಂದ್ರೆ, ಇಲ್ಲೇ ಅಪಾಯದ ವಾಸನೆ ಹೊಡಿತಿರೋದು ಇದರ ಒಳಗಡೆಯಲ್ಲಿ ಅಂತೇಳಿ. ಈ ರೀತಿಯಾದಂತ ದಾಖಲೆಗಳು ಕೊಡಬೇಕು ಅಂತೇಳಿ ಕೇಳಿದ್ ಯಾವಾಗ,
ಇದೇ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತೇಳಿ ತರಕ್ಕೆ ಹೊರಟು ಆ ಪೌರತ್ವ ತಿದ್ದುಪಡಿಗೆ ಬೇಕಾಗಿರ್ತಕ್ಕಂಥ NRC ಅಂತ ಏನ್ ಮಾಡಿದ್ರು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಂತೇಳಿ ಏನ್ ಮಾಡಿದ್ರಲ್ಲ, ಅದಕ್ಕೆ ಈ ದಾಖಲೆಗಳನ್ನ ಅವ್ರು ಕೇಳಿದ್ರು. NRC ಅನ್ನುವಂಥದ್ದು ಮೂಲಭೂತವಾಗಿ ಬಿಜೆಪಿಯ ಒಂದು ಕೋಮುವಾದಿ ಅಜೆಂಡಾ. ಅದು ತನ್ನ ಹಿಂದುತ್ವ ಕೋಮುವಾದಿ ಸಿದ್ಧಾಂತವನ್ನ ಈ ದೇಶದ ಮೇಲೆ ಹೇರಬೇಕು ಅನ್ನುವಂಥ ಕಾರಣಕ್ಕಾಗಿ ಪೌರತ್ವಕ್ಕೆ ಮತೀಯ ನೆಲೆಗಟ್ಟನ್ನ ಸೃಷ್ಟಿ ಮಾಡಿ ಅದರ ಆಧಾರದಲ್ಲಿ ಭಾರತದ ಪೌರರು ಅಂದ್ರೆ ಮತೀಯ ನೆಲೆಗಟ್ಟಲ್ಲಿ ಅಂದ್ರೆ ಮತಧರ್ಮದ ಆಧಾರದ ಮೇಲೆ ಪೌರರು ಅನ್ನುವಂಥದ್ದನ್ನ ಸೃಷ್ಟಿ ಮಾಡಬೇಕು, ಆ ರೀತಿ ಬದಲಾಯಿಸಬೇಕು ಅನ್ನುವಂಥ ಬಿಜೆಪಿಯ ಒಂದು ಕೋಮುವಾದಿ ಅಜೆಂಡಾ ಏನಿದೆ, ಅದಕ್ಕೆ ಪೂರಕವಾಗಿ NRCಯನ್ನ ಅವರು ಮಾಡೋದಕ್ಕೆ ಹೊರಟಿದ್ರು. ಆ NRCಯಲ್ಲಿ ಕೇಳಲಾದಂತ ಪ್ರಶ್ನೆಗಳನ್ನೇ ಇದರಲ್ಲೂ ಕೇಳ್ತಾ ಇದ್ದಾರೆ. ಹೀಗಾಗಿ ನೀವು ಮತದಾರರ ತೀವ್ರ ಪರಿಷ್ಕರಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ NRCಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಇದರಲ್ಲಿ ನೀವು ಕೇಳಕ್ ಹೊರಟ್ರೆ ಆಗ ನಿಮ್ಮ ಉದ್ದೇಶ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಾ ಅಥವಾ ಪೌರತ್ವದ ಇದನ್ನ ನಿರೂಪಣೆ ಮಾಡ್ಲಿಕ್ಕೆ, ಬೇರ್ಪಡಿಸ್ಲಿಕ್ಕೆ ಜನರನ್ನ ಧರ್ಮದ ಆಧಾರದಲ್ಲಿ ಇದನ್ನ ನೀವು ಕೇಳಕ್ ಹೊರಟಿದ್ದೀರಾ ಅನ್ನೋದು ಪ್ರಶ್ನೆ ಇರೋದು. ಹೀಗಾಗಿ ಬಹಳ ಸ್ಪಷ್ಟವಾಗಿ ಯಾವ ಎತ್ತಿರುವಂತ ಈ ಮಾನದಂಡಗಳಲ್ಲಿ ನಮಗೆ ಗೊತ್ತಾಗ್ತಿರುವಂತದ್ದು, ಇದು ಕೇವಲ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಇದು ಪೌರತ್ವವನ್ನು ನಿರೂಪಣೆ ಮಾಡಲಿಕ್ಕೆ ಮತಧರ್ಮವನ್ನು ಆಧಾರವಾಗಿ ಬಳಸಿ ಎಕ್ಸ್ಕ್ಲೂಡ್ ಮಾಡತಕ್ಕಂತ ಅವರ ಹುನ್ನಾರ ಏನಿದೆ, ಅದಕ್ಕೆ ಪೂರಕವಾಗಿ ಚುನಾವಣಾ ಆಯೋಗ ಇವತ್ತು ಈ ಕ್ರಮಕ್ಕೆ ಮುಂದಾಗಿದೆ. SIR ಅನ್ನುವಂಥದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸ ಅಲ್ಲ, ಅದು ಬದಲಿಗೆ ಮತಧರ್ಮದ ಆಧಾರದ ಮೇಲೆ ವಿಭಜನೆಯನ್ನು ತರಬೇಕು ಅನ್ನುವಂಥ ಬಿಜೆಪಿಯ ಹಿಂದುತ್ವ ಕೋಮುವಾದಿ ಅಜೆಂಡಾವನ್ನ ಪೂರೈಸಲಿಕ್ಕೆ ಚುನಾವಣಾ ಆಯೋಗ ಈ ಕೆಲಸಕ್ಕೆ ಇಳಿದಿದೆ ಅನ್ನುವಂಥದ್ದು ನಮ್ಮ ಮುಖ್ಯವಾದಂತ ಆರೋಪ ಇರೋದು. ಆ ಕಾರಣಕ್ಕಾಗಿ ಇದು ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಬಿಜೆಪಿಯ ಒಂದು ಚುನಾವಣಾ ಅಂಗವೇನೋ ಅನ್ನುವಂಥ ರೀತಿಯಲ್ಲಿ ಅದರ ಕಾರ್ಯಾಚರಣೆಗೆ ಚುನಾವಣಾ ಆಯೋಗ ಮುಂದಾಗಿದೆ ಅಂತ ಹೇಳಿ ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಅಂದ್ರೆ ಚುನಾವಣಾ ಆಯೋಗವನ್ನ ಬಿಜೆಪಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ಹೇಳ್ತೀರಾ? ಬಹಳ ಸ್ಪಷ್ಟವಾಗಿ ಇದರೊಳಗಡೆಯಲ್ಲಿ ಯಾಕೆ ಚುನಾವಣಾಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಮತ್ತು ಅದರಲ್ಲೂ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಿದ್ದಾರೆ, ಪೌರತ್ವವನ್ನು ನಿರೂಪಣೆ ಮಾಡತಕ್ಕಂಥ ರೀತಿ ಒಳಗಡೆಯಲ್ಲಿ ನಾವು ಮತದಾರರ ಪಟ್ಟಿಯನ್ನು ಸೇರ್ಪಡೆ ಮಾಡ್ತೀವಿ ಅಂತ ಅವ್ರು ಕೇಳ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ ಯಾರಿಗಾದ್ರೂ ಮಿಸ್ಲೀಡ್ ಆಗೋ ಸಾಧ್ಯತೆಗಳಿದಾವೆ. ಹೌದು, ಮತದಾನ ಮಾಡ್ಲಿಕ್ಕೆ ಯಾರಿಗ ಹಕ್ಕಿದೆ? ಭಾರತೀಯ ಪೌರರಿಗೆ ಮಾತ್ರ ಅಧಿಕಾರ ಇರತಕ್ಕಂಥದ್ದು. ಹಾಗಾಗಿ ನಾವು ಪೌರತ್ವವನ್ನ ನಿರೂಪಣೆ ಮಾಡ್ತಕ್ಕಂಥ ದಾಖಲೆಗಳನ್ನ ಕೇಳ್ಬಿಟ್ಟು ನಾವು ಮತದಾರರ ಪಟ್ಟಿಗೆ ಸೇರಿಸ್ತೀವಲ್ವಾ, ಇದು ಯಾರಿಗಾದ್ರೂ ಹೌದಲ್ವಾ ಅಂತ ಅನಿಸ್ಬಿಡ್ತದೆ. ಆದ್ರೆ ಇಲ್ಲೊಂದು ಡಿಸ್ಟಿಂಕ್ಷನ್ ಇದೆ ನಮಗೆ ಗಮನಿಸಬೇಕಾಗಿರೋದು. ಭಾರತದ ಪೌರತ್ವವನ್ನ ಕೇಳೋದು, ತೀರ್ಮಾನ ಮಾಡೋದು, ಅದರ ಬಗ್ಗೆ ಏನಾದ್ರೂ ಆಕ್ಷೇಪಗಳಿದ್ರೆ ನೋಡುವಂಥದ್ದು ಎಲ್ಲವೂ ಕೂಡ ಭಾರತದ ಗೃಹ ಮಂತ್ರಾಲಯಕ್ಕೆ ಸೇರಿದ್ದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ವ್ಯವಹಾರ ಅದು. ಚುನಾವಣಾ ಆಯೋಗಕ್ಕೆ ಭಾರತದ ಪೌರರು ಯಾರು ಹೌದಾ ಅಲ್ವಾ ಅಂತೇಳಿ ತೀರ್ಮಾನ ಮಾಡತಕ್ಕಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ, ಸಂವಿಧಾನದಲ್ಲಿ ಅದಿಲ್ಲ. ಅದನ್ನ ಅವರು ದುರುಪಯೋಗ ಪಡಿಸ್ತಾ ಇದ್ದಾರೆ. ಗೃಹ ಇಲಾಖೆ ಮಾಡ್ತಿರೋ ಕೆಲಸ ಚುನಾವಣಾ ಆಯೋಗ ಮಾಡ್ತಾರೆ. ಎಸ್, ಅದು ನಾವ್ ಹೇಳ್ತಿರೋಂಥದ್ದು. ನೀವು ಪೌರತ್ವವನ್ನು ನಿರೂಪಣೆ ಮಾಡತಕ್ಕಂಥದ್ದು ಜವಾಬ್ದಾರಿ, ಹೊಣೆಗಾರಿಕೆ ಚುನಾವಣಾ ಆಯೋಗಕ್ಕೆ ಖಂಡಿತ ಇಲ್ಲ. ಅವ್ರೇನಿದ್ರು ಪಟ್ಟಿಯನ್ನು ಸೇರಿಸ್ಕೋಬಹುದು. ಅದರಲ್ಲಿ ಸಮಸ್ಯೆ ಇದ್ರೆ ಗೃಹ ಮಂತ್ರಾಲಯ ಬೇಕಾಗಿದ್ರೆ ಅದನ್ನ ಪರಿಶೀಲನೆ ಮಾಡಬಹುದು, ಇವ್ರು ಹೌದಾ ಅಲ್ವಾ ಅಂತೇಳಿ. ಆದ್ರೆ ಆ ಕೆಲಸವನ್ನ ಭಾರತದ ಗೃಹ ಮಂತ್ರಾಲಯ ಮಾಡ್ಲಿಕ್ಕೆ ಹೊರಟಂತ ಕೆಲಸ ಏನಿದೆ ಅದನ್ನ ನಾನು ಹೇಳಿದ್ದು, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅವ್ರು ಮಾಡಿದ್ದು ಮತ್ತೆ ಅದಕ್ಕೆ ಪೂರಕವಾಗಿ NRCಯನ್ನು ಮಾಡಬೇಕು ಅಂತ ಹೊರಟಿದ್ದು, ಇವೆಲ್ಲವೂ ಕೂಡ ಭಾರತ ಸರ್ಕಾರ ಮಾಡಕ್ ಹೊರಟಿದ್ದು. ಅದು ಯಶಸ್ವಿ ಆಗ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಪೌರತ್ವವನ್ನ ನಿರೂಪಣೆ ಅವರೇ ಮಾಡಬೇಕು ಅನ್ನುವಂಥ ರೀತಿ ಒಳಗಡೆಯಲ್ಲಿ ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಹೀಗಾಗಿ ಚುನಾವಣಾ ಆಯೋಗದ ಕೆಲಸ ಪೌರತ್ವ ನಿರೂಪಣೆ ಮಾಡೋದಲ್ಲ, ಅದರದೆಲ್ಲ ಕೆಲಸ ಅದು. ಅದೇನಿದ್ರು ಮತದಾರರ ಪಟ್ಟಿಯನ್ನು ಸೇರಿಸಬಹುದು ಅಥವಾ ಬಿಡಬಹುದು, ಅಲ್ಲಿದ್ದಾರಾ ಇಲ್ವಾ, ಸತ್ತಿದ್ದಾರಾ ಇಲ್ವಾ, ಅವ್ರಿಗೆ ವಯಸ್ಸಾಗಿದೆಯಾ ಇಲ್ವಾ, ಇಷ್ಟೇ ಅವ್ರಿಗಿರುವಂತಹ ಪ್ರಶ್ನೆ. ಆದ್ರೆ ಇಲ್ಲಿ ಕೇಳ್ತಿರ್ತಕ್ಕಂಥ ದಾಖಲೆಗಳು ಅಷ್ಟಕ್ಕೆ ಸೀಮಿತವಾಗಿಲ್ಲ. ಅದು ಬದಲಿಗೆ ನೀವು ಭಾರತದ ಪೌರರು ಹೌದೋ ಅಲ್ವ ಅನ್ನೋದಕ್ಕೆ ನಿಮ್ ತಂದೆ ತಾಯಿ ಹುಟ್ಟಿದ ತಾರೀಕು, ಹುಟ್ಟಿದ ಸ್ಥಳದ ಸರ್ಟಿಫಿಕೇಟ್ ಕೊಡಬೇಕು ಅಂತಂದ್ರೆ ಬಹುತೇಕ ಬಡವರು, ಬಹಳ ಮುಖ್ಯವಾಗಿ ದುರ್ಬಲರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಬುಡಕಟ್ಟು ಜನ ಇದರಿಂದ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಅದೇ ಬಿಜೆಪಿಗೂ ಬೇಕಾಗಿರ್ತಕ್ಕಂಥದ್ದು. ಆ ಕೆಲ್ಸಕ್ಕೆ ಮುಂದಾಗಿದೆ. ಆದ್ರಿಂದ ಇದು ಬಹಳ ಅಪಾಯಕಾರಿಯಾದಂತ ಒಂದಿದು ಅಂತೇಳಿ ನಾವ್ ಹೇಳಕ್ ಬಯಸಿದೀವಿ. ಈಗ ನಿಮಗೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಮುಖ್ಯವಾದ ಪ್ರಶ್ನೆ ಏನೀಗ ಮಾಡಿರ್ತಕ್ಕಂಥದ್ದು, ಭಾರತದ ಪೌರತ್ವದ ಕಾಯ್ದೆ ಅಡಿಯಲ್ಲಿ 5 ವಿಧಾನಗಳಿದಾವೆ. ನೀವು ಭಾರತದ ಪೌರರ ಹೌದೋ ಅಲ್ವಾ ಅಂತೇಳಿ ನಿರೂಪಣೆ ಮಾಡೋದಕ್ಕೆ. ಈ 5 ವಿಧಾನಗಳಲ್ಲಿ ಎಲ್ಲೂ ಕೂಡ ಮತಧರ್ಮವನ್ನು ಆಧಾರವಾಗಿ ಹೊಂದಿಲ್ಲ ಸಂವಿಧಾನ. ನೀವು ಯಾವ ಜಾತಿಯವರು ಅಂತ ಕೇಳಲಿಲ್ಲ,
ಯಾವ ಧರ್ಮದವರು ಅಂತ ಕೇಳಿಲ್ಲ, ಯಾವ ಭಾಷೆಯವರು ಅಂತ ಕೇಳಿಲ್ಲ, ಯಾವ ಪ್ರದೇಶ ಕೇಳಿಲ್ಲ, ನೀವು ಗಂಡ ಹೆಣ್ಣ ಕೇಳಿಲ್ಲ, ಯಾವ ವ್ಯತ್ಯಾಸವೂ ಇಲ್ಲದೇನೆ ಅತ್ಯಂತ ಸೆಕ್ಯುಲರ್ ಆಗಿರ್ತಕ್ಕಂಥ, ಅತ್ಯಂತ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ 5 ಮಾನದಂಡಗಳ ಆಧಾರದ ಒಳಗಡೆಯಲ್ಲಿ ಭಾರತದ ಪೌರತ್ವದ ಕಾಯ್ದೆ ಇದೆ ಸಂವಿಧಾನದಲ್ಲಿ. ಆದ್ರೆ ಈಗ ಇವ್ರು ಮಾಡಕ್ ಕೊಟ್ಟಿರೋದೇನು, ಇವ್ರು ತಿದ್ದುಪಡಿ ಮಾಡಿದ ಬಿಜೆಪಿಯವರು, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ 3 ದೇಶಗಳಿಂದ ವಲಸೆ ಬಂದಿರತಕ್ಕಂಥವರು ಮುಸಲ್ಮಾನರನ್ನು ಹೊರತುಪಡಿಸಿ ಉಳಿದ ಮತಧರ್ಮೀಯರಿಗೆ ಪೌರತ್ವವನ್ನು ಕೊಡುವಂತ ಒಂದು ತಿದ್ದುಪಡಿಯನ್ನು ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಏನಾಯ್ತು, ಒಂದು ಮತಧರ್ಮವನ್ನ ಅಲ್ಲಿ ಅಡ್ಡ ತರಲಾಯಿತು. ಅಂದ್ರೆ ಭಾರತದ ಪೌರತ್ವ ಕಾಯ್ದೆ ಏನಿದೆ, ಆ ಕಾಯ್ದೆಗೆ ತದ್ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಮತಧರ್ಮವನ್ನ ಆಧರಿಸಿ ಪೌರತ್ವ ಅನ್ನುವಂಥದ್ದನ್ನ ಇವರು ಮಾಡಕ್ ಹೊರಟಿದ್ದಾರೆ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದಿದೆ, ವಿವಾದ ಇದೆ, ಅದು ತೀರ್ಮಾನ ಆಗಬೇಕು. ಅವರಿಗೆ ಅದರ ಆಧಾರದಲ್ಲಿ ಇಮ್ಮಿಡಿಯೇಟ್ ಆಗಿ ಈ NRC ಅನ್ನ ಮಾಡಿ ಈ ಪೌರತ್ವ ಅವ್ರು ಮಾಡಿರ್ತಕ್ಕಂಥ ತಿದ್ದುಪಡಿ ಪೂರಕವಾಗಿ ಇಡೀ ದೇಶವನ್ನು ಬದಲಾಯಿಸಬೇಕು ಅನ್ನುವಂಥ ಅವ್ರ ಪ್ರಯತ್ನಕ್ಕೆ ಸ್ವಲ್ಪ ತಡೆ ಇರುವಂತ ಕಾಲಘಟ್ಟದಲ್ಲಿ ಅದಕ್ಕಾಗಿ ಅವರು ಚುನಾವಣಾ ಆಯೋಗದ ಮುಖಾಂತರ SIR ಅಂತೇಳಿ ಮಾಡಿ ಇದ್ರ ಮುಖಾಂತರವಾಗಿ ಮತ್ತೊಂದಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ಇಟ್ಟು ಅವ್ರು ನೀವು ಇದನ್ನ ಕೊಡಕ್ಕಾಗುತ್ತಾ ಇಲ್ವ? ಈಗ ಬಿಹಾರದೇ ನೀವು ಗಮನಿಸಿ 47 ಲಕ್ಷ ಜನ ಇಲ್ಲ ಅಂತಂದ್ರೆ ಅವ್ರು ಯಾಕಿಲ್ಲ? ಅವರೆಲ್ಲ ನೀವು ವಿದೇಶಿಯರು ಅಂತ ಹೇಳ್ತೀರಾ, ಅಕ್ರಮ ವಲಸಿಗರು ಅಂತ ಹೇಳ್ತೀರಾ? ಅಂದ್ರೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಜನ, 16 ಕೋಟಿ ಜನ ಅಕ್ರಮ ವಲಸಿಗರು ಅಂತ ಆಗ್ಬಿಡ್ತದೆ. ಅವಾಗ ಅದು ನೀವು ಹೇಳೋ ಪ್ರಕಾರ ಬಾಂಗ್ಲಾದೇಶ, ಪಾಕಿಸ್ತಾನ ಅಥವಾ ಇನ್ಯಾವುದೇ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗಿಂತಲೂ ಜಾಸ್ತಿ ಜನ ಭಾರತದೊಳಗಡೆಯಲ್ಲಿ ಅಕ್ರಮ ವಲಸಿಗರು ಇದ್ದಾರೆ ಅಂತ ಹೇಳಾಗ್ತದೆ ಈ ಸಂಖ್ಯೆಗಳು ನೋಡ್ತಾ ಇದ್ರೆ. ಆ ಪ್ರಮಾಣದಲ್ಲಿ ಜನರನ್ನು ಆಚೆ ಇಡುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಇದು ಎಲ್ಲ ಭಾರತೀಯರನ್ನು ಒಳಗೊಳ್ತಕ್ಕಂಥ ರೀತಿಯಾದಂತ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಲ್ಲ. ಬದಲಿಗೆ ನಾನು ಆಗ್ಲೇ ಹೇಳಿದ್ದು ಅದಕ್ಕೇನೆ ಬಿಜೆಪಿಯ ಎಲೆಕ್ಷನ್ ಅಜೆಂಡಾ ಏನಿದೆ, ಕಮ್ಯುನಲ್ ಅಜೆಂಡಾ ಏನಿದೆ, ಅದಕ್ಕೆ ಪೂರಕವಾಗಿ ಚುನಾವಣಾ ಆಯೋಗ SIR ಅನ್ನು ನಡೆಸ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ತೀವ್ರವಾಗಿ ವಿರೋಧ ಮಾಡಬೇಕು. ಚುನಾವಣಾ ಆಯೋಗ ಈ ಪಟ್ಟಿ ಪರಿಷ್ಕರಣೆಯನ್ನು ನಿಲ್ಲಿಸಬೇಕು ಅಂತೇಳಿ ಆ ಕಾರಣಕ್ಕೆ ಕೇಳ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇದೆ, ಅದು ಆಗೋವರೆಗೂ ಸುಮ್ಮನೆ ಇರಬೇಕು ಅಂತೇಳಿ ಜನರ ಮುಂದೆ ಜನಕ್ಕೆ ನಾವು ವಿನಂತಿ ಮಾಡ್ತೇವೆ. ಓಕೆ, ಈಗ ಚುನಾವಣಾ ಆಯೋಗ ಹೇಳ್ತಾ ಇರುವಂಥದ್ದು ಏನು ಅಂತ ಇದ್ರೆ, ಒಂದೊಂದು ಪ್ರದೇಶದೊಳಗಡೆ 2 ಕಡೆ ಮತದಾರರಿದ್ದಾರೆ, ಕೆಲವೊಂದಿಷ್ಟು ಜನ ವಲಸೆ ಹೋಗಿದ್ದಾರೆ, ಕೆಲವೊಂದಿಷ್ಟು ಜನ ತೀರ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ತೀವ್ರ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಮತಗಳ್ಳತನದ ಆರೋಪವೂ ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ SIRನ ನಡೆಸೋದ್ರಲ್ಲಿ ಏನು ತಪ್ಪಿದೆ ಅಂತ. ಈಗ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಸಹಜವಾಗೇನೆ ಕೆಲವರು ಸಾಯ್ತಿರ್ತಾರೆ, ಸತ್ತಂಥವ್ರನ್ನ ಮತದಾರರ ಪಟ್ಟಿಯಿಂದ ಬಿಡಬೇಕಾಗುತ್ತೆ, ಆಗ ಪರಿಶೀಲನೆ ಮಾಡಬೇಕಾಗುತ್ತೆ. ಎರಡನೇದು ಸೇರ್ಪಡೆ ಮಾಡೋ ವಿಚಾರ. 18 ವರ್ಷ ಆಗ್ತಿದ್ದಂಗೆ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಳಕ್ಕೆ ಪ್ರತಿ ವರ್ಷನೂ ಅವಕಾಶ ಕೊಡಲಾಗ್ತದೆ. ಅದು ಸಹಜವಾದಂಥ ಪ್ರಕ್ರಿಯೆ ನಡೀತಾ ಇರ್ತದೆ. ಅದು ಮತ್ತೆ ಹೊಸದೇನಲ್ಲ, ಅದು ಯಾವಾಗ ಬೇಕಾದ್ರೂ ಮಾಡ್ಬೋದಾಗಿರ್ತಕ್ಕಂಥದ್ದು. ಆ ರೀತಿ ಮಾಡುವಾಗ ಈ ಚುನಾವಣಾ BLOಗಳು ಅಂತ ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್ ಅಂತೇಳಿ ಅವ್ರು ನೇಮಕ ಮಾಡ್ತಾರೆ. ಅದು ಅವ್ರ ಹೊಣೆಗಾರಿಕೆ. ಪ್ರತಿ ಸತಿ ಆ ರೀತಿ ರಿವಿಷನ್ ಮಾಡುವಾಗ ಈ ಮತದಾರರ ಪಟ್ಟಿಯಲ್ಲಿರುವಂಥವರು ಸತ್ತಿದಾರಾ, ಇದ್ದಾರಾ, ಇಲ್ವಾ ಅಂತೇಳಿ, ಅವರು ಅಲ್ಲಿ ವಾಸ ಮಾಡ್ತಾ ಇಲ್ಲ, ತಾತ್ಕಾಲಿಕವಾಗಿ ಎಲ್ಲೋ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮತದಾರರ ಪಟ್ಟಿಯಿಂದ ಅವ್ರನ್ನ ತೆಗೆದಾಕಕ್ಕಾಗಲ್ಲ. ಅದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟಲ್ಲೇ ಬಹಳ ಸ್ಪಷ್ಟವಾಗಿದೆ, ಅದು ಆ ರೀತಿ ತೆಗೆದಾಕಕ್ಕೆ ಬರಲ್ಲ. ಆದರೆ ಅವರು ಎಲ್ಲರೂ ಹೋಗಿದಾರಾ, ಈ ಕಡೆ ಇದ್ದಾರಾ ಅಂತ ಪರಿಶೀಲನೆಗಳು ಮಾಡ್ಕೋಬೇಕಾಗಿ ಬರ್ತದೆ. ಕೆಲವರು ತಾತ್ಕಾಲಿಕವಾಗಿ ಎಲ್ಲ ಒಂದು 6 ತಿಂಗಳು ಆಚೆ ಹೋಗಿರ್ತಾರೆ. ಈಗ ವಲಸೆ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಇವತ್ತಿನ ಆರ್ಥಿಕತೆ ಒಳಗಡೆಯಲ್ಲಿ. ಎಷ್ಟೋ ಸಂದರ್ಭಗಳಲ್ಲಿ ಈಗ ಉತ್ತರ ಕರ್ನಾಟಕದಂಥ ಪ್ರದೇಶಗಳಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಇದೇ ಊರುಗಳು ಬಿಟ್ಟಿರ್ತಾರಲ್ಲಿ 6 ತಿಂಗಳಿರಲ್ಲ, ಯಾಕಂದ್ರೆ ಉದ್ಯೋಗ ಇರಲ್ಲ, ಬದುಕ್ಲಿಕ್ಕೆ ದಾರಿ ಇರಲ್ಲ, ಇಲ್ಲೆಲ್ಲ ನಗರಗಳಿಗೆ ಬಂದಿರ್ತಾರೆ. ಆಗ ಅವ್ರು ಅಲ್ಲಿ ಹೋದಾಗ ಅವ್ರು ಅಲ್ಲಿಲ್ಲ ಅಂತೇಳಿ ಅವ್ರನ್ನ ತೆಗೆದಾಕಕ್ಕಾಗಲ್ಲ. ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ, ಎಲ್ಲಿದ್ದಾರೆ ಏನು, ಇವೆಲ್ಲವೂ ಅದು ಚುನಾವಣಾ ಆಯೋಗದ ಕೆಲಸ. ಅದು ಪ್ರತಿ ವರ್ಷ ನಡೆಸಲೇಬೇಕಾಗುತ್ತೆ, ನಡೆಸ್ತಿದ್ದಾರೆ. ಅದರಲ್ಲಿ ದೋಷಗಳಿದಾವೆ ಅಂತಂದ್ರೆ ಈ ಚುನಾವಣಾ ವ್ಯವಸ್ಥೆಯಲ್ಲೇ ದೋಷಗಳಿದಾವೆ, ಆ ಕಾರಣಕ್ಕಾಗಿ ದೋಷಗಳಿದಾವೆ. ಅದು ಈಗ ನಾವು ಮಹದೇವಪುರದಲ್ಲಿ ನೋಡಿದ್ದಾಗ್ಲಿ, ಅಥವಾ ಬಿಹಾರದಲ್ಲಿ ನೋಡ್ತಿರೋದಾಗ್ಲಿ, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಆಳಂದಲ್ಲಿ ಮತ್ತೊಂದು ಕಡೆಯಲ್ಲಿ ಪ್ರಶ್ನೆಗಳು ಬರ್ತಿದಾವಲ್ಲ, ಇದು ನಿರಂತರವಾಗಿ ದೋಷಗಳಿದಾವೆ. ಇದನ್ನು ಸರಿಪಡಿಸಲಿಕ್ಕೆ ಚುನಾವಣಾ ಆಯೋಗ ಕೆಲಸ ಮಾಡಬೇಕು. ಆ ಸರಿಪಡಿಸ್ತೀವಿ ಅನ್ನೋಂಥ ಹೆಸರಿನಲ್ಲಿ ಈಗ ನೆಗಡಿ ಇದೆ ಅಂತೇಳಿ ಮೂಕ್ ಕೊಯ್ದಾಕಕ್ಕಾಗುತ್ತಾ? ಆಗಲ್ವಲ್ಲ. ಹಾಗಾಗಿ ಈ ಚುನಾವಣಾ ಆಯೋಗದ ಕೆಲಸ ಹೆಂಗೆ ಅಂತಂದ್ರೆ, ಈಗ ಮೂಕ್ ಕೊಯ್ದಾಕ್ಬೇಕು ಅನ್ನೋದು ಅವ್ರ ಉದ್ದೇಶ ಇರೋದ್ರಿಂದ ನೆಗಡಿಯನ್ನ ಅಡ್ಡ ಇಟ್ಕೊಂಡವ್ರೆ ಅನ್ನೋಂಥ ಪರಿಸ್ಥಿತಿ. ಸೊ ಅದರಿಂದಾಗಿ ಅದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ, ಅದು ನಡೆಸಲಿ. ಸೇರ್ಪಡೆ, ಡಿಲೀಷನ್ಸ್ ಇವೆಲ್ಲ ಮಾಡ್ತಿರ್ತಾರೆ, ಮಾಡ್ಲಿ, ಸರಿಯಾಗಿ ಮಾಡ್ಲಿ ಅಂತ ನಾವು ಕೇಳ್ತೀವಿ. ಆದ್ರೆ ಈಗ ಮಾಡ್ತಿರುವಂತದ್ದು ಕೇವಲ ಸೇರ್ಪಡೆ ಬಿಡುಗಡೆ ಮಾಡತಕ್ಕಂಥ ಪ್ರಶ್ನೆಗಳಾಗಿ ಉಳಿದಿಲ್ಲ. ಅದು
ನೀವು ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟ ಸಮುದಾಯದ, ನಿರ್ದಿಷ್ಟ ಜಾತಿಯ, ನಿರ್ದಿಷ್ಟ ಪ್ರದೇಶದ ಜನ ಮತದಾರರ ಪಟ್ಟಿಯಲ್ಲಿ ಇರಬಾರದು ಅಂತಕ್ಕಂಥದ್ದನ್ನು ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಈ ಮಾನದಂಡಗಳು ಮತ್ತು ಅವ್ರ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಇದು ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥ ಮಾನದಂಡಗಳು ಮತ್ತು ದಾಖಲೆಗಳು ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಬಯಸ್ತೇವೆ. ಓಕೆ, ಈಗ SIR ಅನ್ನು ವಿರೋಧಿಸಿ ಕೇರಳ ವಿಧಾನಸಭೆ ನಿರ್ಣಯವನ್ನು ಅಂಗೀಕಾರ ಮಾಡಿದೆ. ಕರ್ನಾಟಕದಲ್ಲೂ ಅದೇ ಥರ ಏನಾದರೂ ಆಗ್ಬೋದಾ, ಅಥವಾ ಕರ್ನಾಟಕ ಸರ್ಕಾರ ಏನು ಮಾಡ್ಬೋದು ಅಂತ? ಇದಕ್ಕೊಂದು ರಾಜಕೀಯ ವಿಲ್ ಬೇಕು. BJP ಆಡ್ತಿರ್ತಕ್ಕಂಥ ಈ ಆಟ ಇದೆಯಲ್ಲ, ಕೋಮುವಾದಿ ರಾಜಕಾರಣದ ಆಟ, ಇದ್ರ ಬಗ್ಗೆ ಸಾಕಷ್ಟು ರಾಜಕೀಯ ಪಕ್ಷಗಳಿಗೆ ಇನ್ನೂ ಅದ್ರ ಸರಿಯಾಗಿ ಅರ್ಥ ಆಗ್ತಿಲ್ಲ. ನಾವು ಕರ್ನಾಟಕದ ಒಳಗಡೆಯಲ್ಲಿ ಚುನಾವಣಾ ಆಯೋಗ ಸಭೆ ಕರೆದಾಗ CPM ಪಾರ್ಟಿಯಾಗಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡಿದ್ದೇವೆ. ಎಲ್ಲ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ವಿರೋಧ ಮಾಡಿದ್ದಾರೆ, BSP ಅವರು ವಿರೋಧ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಇದು ಏನು ಅಂತ ಅರ್ಥ ಆಗಿಲ್ಲ. ಸೊ ಹಾಗಾಗಿ ನಾವು ಎಲ್ಲ ಅಫ್ಕೋರ್ಸ್ BJP ಅದನ್ನು ಬೆಂಬಲಿಸುತ್ತೆ, ಅನಿವಾರ್ಯ ಅವ್ರಿಗೆ ಬೆಂಬಲಿಸ್ತಾ ಇದೆ. ಅದನ್ನು ಉಳಿದ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಕೇಳುವಂಥದ್ದು, ಇದು ಒಂದು ಪಕ್ಷ ರಾಜಕಾರಣದ ಪ್ರಶ್ನೆ ಅಲ್ಲ. ಇದರಲ್ಲಿರ್ತಕ್ಕಂಥದ್ದು ಭಾರತದ ಜನರ ಒಂದು ಜೀವನಾಡಿಯ ಪ್ರಶ್ನೆ, ಇದು ಮೂಲಭೂತ ಸ್ತಂಭದ ಪ್ರಶ್ನೆ ಇದು. ಆದ್ರಿಂದಾಗಿ ಎಲ್ಲ ರಾಜಕೀಯ ಪಕ್ಷಗಳು BJPಯ ಕೈಗೊಂಬೆ ರೀತಿಯಲ್ಲಿ ಇವತ್ತು ಚುನಾವಣಾ ಆಯೋಗ ಏನು ಕೆಲಸ ಮಾಡ್ತಾ ಇದೆ ಅದರ ಹುನ್ನಾರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಬೇಕು ಅಂತೇಳಿ CPM ಪಕ್ಷ ಅವರೆಲ್ಲರಲ್ಲೂ ವಿನಂತಿ ಮಾಡ್ತದೆ. ಮತ್ತು ಈ ಬಗ್ಗೆ ಜನರಲ್ಲಿ ವ್ಯಾಪಕವಾಗಿ ಜಾಗೃತಿ ಮೂಡಿಸಬೇಕಂತ ಅಗತ್ಯ ಇದೆ ಅಂತೇಳಿ CPM ಬಯಸ್ತದೆ. CPM ಪಾರ್ಟಿ ಖಂಡಿತವಾಗಿ ಅಂತ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರವಾಗಿ ಕೇರಳ ವಿಧಾನಸಭೆ ಒಳಗಡೆ ಏನು ಒಂದು ಯುನಾನಿಮಸ್ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ. ಅಂಗೀಕಾರ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇದೇನೇನೆ, ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬಾರ್ದು ಅನ್ನೋದಲ್ಲ. ಯಾರಂಗೆ ಹೇಳಕ್ ಸಾಧ್ಯ ಇದೆ? ಅದಲ್ಲ ಪ್ರಶ್ನೆ. ಇದು NRC ಮಾಡಬೇಕು ಅಂತ ಹಿಂದೆ ಏನು ಹೊರಟಿದ್ರು ಅದೇ ರೀತಿಯ ಪ್ರಯತ್ನ ಇದಾಗಿರೋದ್ರಿಂದಾಗಿ ಹಿಂದಿನ ಕೇರಳ ವಿಧಾನಸಭೆ ಕೂಡ NRC ವಿರುದ್ಧವಾಗಿ ನಿರ್ಣಯ ಅಂಗೀಕರಿಸಿತ್ತು. ವಿಧಾನಸಭೆಯಲ್ಲಿ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿತ್ತು, ಸುಮಾರು ರಾಜ್ಯಗಳು ನಿರ್ಣಯವನ್ನು ಅಂಗೀಕಾರ ಮಾಡಿದ್ರು. ಹಾಗೇನೆ ಕರ್ನಾಟಕದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಬೇಕು. ಯಾವ ಕಾರಣಕ್ಕೂ ಈ NRC ಸ್ವರೂಪದ ಪೌರತ್ವದ ಆಧಾರದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡತಕ್ಕಂಥ ಈ ಒಂದು ವಿಧಾನ ಏನಿದೆ ಅದನ್ನ ತಿರಸ್ಕರಿಸಿ ವಿರೋಧ ಮಾಡಿ ನಿರ್ಣಯವನ್ನು ಅಂಗೀಕರಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಕೂಡ CPM ಪಕ್ಷ ಒತ್ತಾಯ ಮಾಡ್ತದೆ. ಓಕೆ, ಈ SIRನ ಕುರಿತಾಗಿ ಜನರ ಮಧ್ಯೆ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ CPM ಏನಾದರೂ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದೆಯಾ, ಯೋಜನೆಗಳೇನಾದರೂ ಇದಾವ ಅಂತ? ಖಂಡಿತವಾಗಿ ನಾವು ಈ SIR, ಯಾಕಂದ್ರೆ ಜನರಲ್ಲಿ ಒಂದು ಗೊಂದಲ ಬರ್ತದೆ. ಈ ಒಳಗಡೆ ಇರ್ತಕ್ಕಂಥ ಹುನ್ನಾರ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಇದು ಸಹಜವಾದ ಪ್ರಕ್ರಿಯೆ ಅಂತೇಳಿ ಕೆಲವು ತಿಳ್ಕೊಳ್ಳೋ ಸಾಧ್ಯತೆಗಳಿದಾವೆ. ಆದ್ರಿಂದಾಗಿ ಇದರ ಒಳ ಹುನ್ನಾರಗಳನ್ನ, ಕೋಮುವಾದಿ ಅಜೆಂಡಾವನ್ನ ಬಯಲು ಮಾಡ್ಲಿಕ್ಕೆ ಬೇಕಾದ ರೀತಿ ಒಳಗಡೆಯಲ್ಲಿ CPM ಪಕ್ಷ ಕರ್ನಾಟಕದ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ, ಜಾಗೃತಿ ಸಮಾವೇಶಗಳು ಮತ್ತು ವಿಚಾರ ಸಂಕಿರಣಗಳನ್ನ ಹಮ್ಮಿಕೊಂಡು ಈ ಬಗ್ಗೆ ವಿಷಯ ತಜ್ಞರನ್ನ ಮತ್ತೊಬ್ಬರನ್ನ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ಒಳಗೊಂಡಂತೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಕರ್ನಾಟಕದ ಜನತೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಚುನಾವಣಾ ಆಯೋಗದ ಈ ಪ್ರಯತ್ನವನ್ನ ತಿರಸ್ಕರಿಸಬೇಕು ಅಂತೇಳಿ CPM ಪಕ್ಷವಾಗಿ ನಾನು ವಿನಂತಿ ಮಾಡ್ತೇನೆ. ಓಕೆ, SIR ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಕರ್ನಾಟಕದಲ್ಲಿ ಜಾರಿಯಾದರೆ ಏನೆಲ್ಲ ಅಪಾಯಗಳು ಸೃಷ್ಟಿಯಾಗಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ವೀಕ್ಷಕರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಇದಿಷ್ಟು ಪ್ರಕಾಶ್ ಅವರ ಜೊತೆಗಿನ ಮಾತಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿರೋಧ ಇಲ್ಲ. ಆದರೆ ಈ SIR ಹೆಸರೊಳಗಡೆ ಏನು ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಇದು ಮತದಾರರನ್ನು ತೆಗೆದುಹಾಕುವಂಥ ಕೆಲಸ ಆಗಿದೆಯೇ ಹೊರತಾಗಿ ಪರಿಷ್ಕರಣೆ ಮಾಡುವಂಥ ರೀತಿ ಒಳಗಡೆ ಇಲ್ಲ. ಆದರೆ ಪರಿಷ್ಕರಣೆ ಹೆಸರೊಳಗಡೆ ಪೌರತ್ವದ ಪರಿಷ್ಕರಣೆ ಮಾಡುವಂತಹ ಅಪಾಯವೂ ಕೂಡ ಇದರೊಳಗಡೆ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇರೋ ಕಾರಣಕ್ಕಾಗಿ SIRನ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಲಿಕ್ಕೆ ಹೋಗಬಾರ್ದು ಚುನಾವಣಾ ಆಯೋಗ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಚುನಾವಣಾ ಆಯೋಗ ವಿರೋಧ ಪಕ್ಷಗಳು ಅಥವಾ ಏನು ಚುನಾವಣಾ ಪಕ್ಷಗಳೇನಿದ್ದಾವೆ ಆ ರಾಜಕೀಯ ಪಕ್ಷಗಳು ಹೇಳುವಂಥ ಮಾತನ್ನು ಕನಿಷ್ಠ ಆಲಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಮತದಾನ ಎನ್ನುವಂಥದ್ದು ನನ್ನ ಹಕ್ಕು. ಆ ಹಕ್ಕನ್ನು ಇನ್ನಷ್ಟು ಗಟ್ಟಿಗೊಳಿಸುವ, ಖಾತ್ರಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಚುನಾವಣಾ ಆಯೋಗದ ಕೆಲಸ ಎನ್ನುವಂಥದ್ದನ್ನು ಚುನಾವಣಾ ಆಯೋಗ ಮರಿಬಾರ್ದು ಅಂತ ಹೇಳ್ತಾ ಒಟ್ಟಾರೆ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.